ಮಾಡ್ತಾ ಇರ್ತಾರೆ. ಹಿಂದಿನ ದಿನ ಭುವನೇಶ್ವರಲ್ಲಿ ನಡೆದಂತಹ ಸಮಾರಂಭಕ್ಕೂ ಕೂಡ ಅವರು ಬಂದಿರ್ತಾರೆ. ಅವರಿಗೆ ಒಂದು ಇಂಟರ್ವ್ಯೂ ಕೊಡಬೇಕಾಗಿರುತ್ತೆ ಇಂದಿರಾ ಗಾಂಧಿಯವರು. ಮಧ್ಯಾಹ್ನ ಮಿಜೋರಾಂನ ಒಬ್ಬರು ನಾಯಕ ಅವರನ್ನು ಮೀಟ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಬ್ರಿಟನ್ನ ಪ್ರಧಾನಿಯಾಗಿದ್ದಂತಹ ಜೇಮ್ಸ್ ಕ್ಯಾಲಹನ್ ಅವರೊಂದಿಗೆ ಒಂದು ಮೀಟಿಂಗ್ ಇರುತ್ತೆ. ಸಂಜೆ ಬ್ರಿಟನ್ನ ರಾಣಿಯಾಗಿದ್ದಂತಹ ಎಲಿಜಬೆತ್ II ಅವರ ಮಗಳಾದಂತಹ ಆ್ಯನ್ ಅವರಿಗೆ ಒಂದು ಔತಣಕೂಟವನ್ನು ಏರ್ಪಡಿಸಿರ್ತಾರೆ ಇಂದಿರಾ ಗಾಂಧಿಯವರು. ಇದು ಅವರು ಆ ದಿನದ ಶೆಡ್ಯೂಲ್ ಆಗಿರುತ್ತೆ. ಆ ದಿನ ಬೆಳಗ್ಗೆ 7:30ಕ್ಕೆ ಇಂದಿರಾ ಗಾಂಧಿಯವರು ಒಂದು ಸ್ಯಾಫ್ರನ್ ಕಲರ್ ಸ್ಯಾರಿ ವಿತ್ ಬ್ಲ್ಯಾಕ್ ಬಾರ್ಡರ್ ಅದನ್ನು ಉಟ್ಕೊಂಡು ಅವರು ರೆಡಿಯಾಗಿರ್ತಾರೆ. ಅವರು ಬ್ರೇಕ್ಫಾಸ್ಟ್ ಆದ ನಂತರ ಈ ಇಂಟರ್ವ್ಯೂಗೋಸ್ಕರ ಅವರಿಗೆ ಸ್ವಲ್ಪ ಮೇಕಪ್ ಮಾಡಲಾಗುತ್ತೆ. ಆಗ ಇಂದಿರಾ ಗಾಂಧಿಯವರ ಡಾಕ್ಟರ್ ಆದಂತಹ AK ಮಾಥೂರ್ ಅವರು ಅಲ್ಲಿಗೆ ಬರ್ತಾರೆ. ರೆಗ್ಯುಲರ್ ಚೆಕಪ್ಗೋಸ್ಕರ ಅವರು ಡೈಲಿ ಬರ್ತಾ ಇರ್ತಾರೆ. ಅವರು ಬಂದಾಗ ಇಂದಿರಾ ಗಾಂಧಿಯವರೊಂದಿಗೆ ಅವರು ಮಾತಾಡ್ತಾ ಇರ್ತಾರೆ ಈ ಮೇಕಪ್ ಬಗ್ಗೆ, ಮತ್ತು US ಪ್ರೆಸಿಡೆಂಟ್ ಆಗಿದ್ದಂತಹ ರೊನಾಲ್ಡ್ ರೀಗನ್ ಇವರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ ಅವರು. ಇಂದಿರಾ ಗಾಂಧಿಯವರ ನಿವಾಸ ಏನಿದೆ ಅದು ನ್ಯೂ ಡೆಲ್ಲಿಯ ಸಫ್ದರ್ಜಂಗ್ನಲ್ಲಿ ಇರುತ್ತೆ. ಪ್ರಧಾನಮಂತ್ರಿಗಳ ಕಚೇರಿ ಏನಿದೆ ಅದು ಆ ಮನೆಯ ಪಕ್ಕದಲ್ಲೇ ಇರುವಂತಹ ಅಕ್ಬರ್ ರೋಡ್, ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿ ಇರುತ್ತೆ. ಇಂದಿರಾ ಗಾಂಧಿಯವರು ಆ ದಿನ 9:10 ಮನೆಯಿಂದ ಹೊರಗಡೆ ಬರ್ತಾರೆ. ತುಂಬ ಬಿಸಿಲಿರುತ್ತೆ. ಅದರಿಂದ ಒಬ್ಬರು ಕಾನ್ಸ್ಟೇಬಲ್ ನಾರಾಯಣ್ ಸಿಂಗ್ ಅಂತ ಅವರ ಹೆಸರು, ಅವರು ಇಂದಿರಾ ಗಾಂಧಿಯವರಿಗೆ ಕೊಡೆಯನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ. ಇಂದಿರಾ ಗಾಂಧಿಯವರ ಜೊತೆ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ RK ಧವನ್ ಅವರು, ಅವರ ಹಿಂದೆ ಇಂದಿರಾ ಗಾಂಧಿಯವರ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಆಗಿದ್ದಂತಹ ರಾಮೇಶ್ವರ್ ದಯಾಳ್, ಅವರ ಹಿಂದೆ ಒಬ್ಬರು ಅಲ್ಲಿ ವರ್ಕ್ ಮಾಡುವಂತಹ ಒಬ್ಬ ವ್ಯಕ್ತಿ ನಾಥೂರಾಮ್ ಅಂತ, ಇವರೆಲ್ಲ ಬರ್ತಾ ಇರ್ತಾರೆ. ಈ ಮಧ್ಯೆ ಈ ಪೀಟರ್ ಓಸ್ಟಿನೋ ಅವರಿಗೆ ಟೀ ಕೊಡೋದಕ್ಕೋಸ್ಕರ ಅಲ್ಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ ಒಂದು ಟೀ ಸೆಟ್ನ ತೊಗೊಂಡು ಹೋಗ್ತಾ ಇರ್ತಾನೆ. ಅದನ್ನು ನೋಡಿದಂತಹ ಇಂದಿರಾ ಗಾಂಧಿಯವರು ಹೇಳ್ತಾರೆ, ಅದು ಬೇಡ, ಬೇರೆ ಟೀ ಸೆಟ್ನ ತೊಗೊಂಡು ಹೋಗು ಅಂತ ಹೇಳಿಬಿಟ್ಟು ಅವರು ಹೋಗ್ತಾ ಇರ್ತಾರೆ. ಆ ದಿನ ಸಂಜೆ ಬ್ರಿಟಿಷ್ ಪ್ರಿನ್ಸೆಸ್ ಆಗಿದ್ದಂತಹ ಆ್ಯನ್ ಅವರಿಗೆ ಏರ್ಪಡಿಸಿದ್ದಂತಹ ಔತಣಕೂಟ ಏನಿದೆ ಅದಕ್ಕೆ ಆಗಿನ ಪ್ರೆಸಿಡೆಂಟ್ ಆಗಿದ್ದಂತಹ ಜ್ಞಾನಿ ಜೈಲ್ ಸಿಂಗ್ ಅವ್ರನ್ನ ಇನ್ವೈಟ್ ಮಾಡೋ ಬಗ್ಗೆ ಅವರು RK ಧವನ್ ಅವರ ಹತ್ರ ಮಾತಾಡ್ತಾ ಇರ್ತಾರೆ. ಈ ಸಫ್ದರ್ಜಂಗ್ನ ಇಂದಿರಾ ಗಾಂಧಿಯವರ ನಿವಾಸ ಏನಿದೆ ಅಲ್ಲಿಂದ ಅಕ್ಬರ್ ರೋಡ್ನಲ್ಲಿರುವಂತಹ ಪ್ರಧಾನಮಂತ್ರಿಗಳ ಕಚೇರಿಗೆ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಕನೆಕ್ಟ್ ಮಾಡೋದಕ್ಕೆ ಒಂದು ವಿಕೆಟ್ ಗೇಟ್ ಇರುತ್ತೆ. ಅಲ್ಲಿ ಇಬ್ಬರು ಸೆಕ್ಯೂರಿಟಿಯವರು ಇರ್ತಾರೆ. ಇವ್ರು ಇನ್ನೇನು ಆ ವಿಕೆಟ್ ಗೇಟ್ನ